ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಂತೂ ನಮ್ಮ ಮಕ್ಕಳುಗಳಿಗೆ ಮದುವೆ ಆಗಲಿಲ್ಲ ಅನ್ನೋದೇ ಪೇರೆಂಟ್ಸ್ಗೆ ಸಿಕ್ಕಾಪಟ್ಟೆ ಚಿಂತೆ. ಯಾರನ್ನಾದ್ರೂ ಕೇಳಿ, ನಮ್ಮ ಮಗನಿಗಿನ್ನ ಆಗಲಿಲ್ಲ, ನಮ್ಮ ಮಗಳಿಗಿನ್ನ ಆಗಲಿಲ್ಲ, ಅವರಿವರು ಕೇಳ್ತಾರೆ, ತಲೆ ತಿಂತಾರೆ, ತಲೆಗೆ ಹುಳ ಬಿಡ್ತಾರೆ. ಏನಪ್ಪ ಮಾಡೋದು, ಬೇಜಾರು ಅಂತ ಹೇಳಿ ಎಲ್ಲ ಪೇರೆಂಟ್ಸ್ಗೂ ಇದೊಂದು ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ಅದಕ್ಕೆ ನಾನು ಹೇಳೋದು ಒಂದೇ, ನಮ್ಮ ಹಳ್ಳಿಗಳಲ್ಲಿ ಹೇಳ್ತಾರೆ, ಹಳ್ಳಿಗಳಲ್ಲಿ ಹಿಂದೆ ಎಲ್ಲ ಹೇಳ್ತಾರೆ, ಈಗಲೂ ಕೂಡ ಹೇಳ್ತಾರೆ, ಬಿಡು ಮಾಶೆತ್ಲ ಉಂಡಿದ್ದಿ ಮುಂಜೆತ್ಕೋಸ್ತೆ ಅದೇ అయిపోతుంది ಅಂತ. ಬಟ್ ಕೆಲವೊಂದು ಸಾರಿ ನಮ್ಗೆ ಅನ್ಸುತ್ತೆ, ಅಯ್ಯೋ ಮಾಶೆತ್ಲ ಉಂಡಿದ್ದಿ ಮುಂಜೆತ್ಕೋಸ್ತೆ ನಾವು ಅಷ್ಟೊತ್ತಿಗೆ ಈ ಜನ ನಮ್ಮನ್ನ ಕೇಳಿ 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 ಒಂದಷ್ಟು ತಲೆ ತಿಕ್ಕಲೆ ಇಡ್ಸ್ಬಿಡ್ತಾರೆ, ಬೇಜಾರ ಇಡ್ಸ್ಬಿಡ್ತಾರೆ. ಹಾಗಾಗಿ ನಾನು ಅನ್ಕೊಳ್ಳೋದು ಒಂದೇ, ನಮ್ಮ ಮಕ್ಕಳಿಗೆ ಮದುವೆ ಆಗ್ಬೇಕು ಅಂತ ಯೋಗ ಇದ್ರೆ, ಟೈಮು ಅಂತ ಬಂದ್ರೆ ಖಂಡಿತ ಆ ಟೈಮ್ಗೆ ಹಾಗೆ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ದೇವಸ್ಥಾನನೂ ಕೂಡ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಖಂಡಿತ ನೀವು ಕೂಡ ಆ ವಿಡಿಯೋನ ಫುಲ್ಲು ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಸಾಧ್ಯ ಆದರೆ ಆ ದೇವಸ್ಥಾನಕ್ಕೂ ಕೂಡ ನೀವು ಹೋಗಿ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮ್ಮ ಮನೇಲಿ ಹೆಣ್ಮಕ್ಳಿದ್ದು ಮದುವೆನೇ ಆಗಿರಲ್ಲ, ಹೊರ ಬಂದು ನೋಡಿ ನಿಂತೋದ್ರೆ ಆ ಮಗುಗೆ ಬಂದು ಆ ಮಗು 9 ಮೊಳ ಸೀರೆ ತಂದು ಆ ತಾಯಿಗೆ ಉಡಿಸಿ ಒಂದು ದಿನ ಅಭಿಷೇಕ ಮಾಡಿ ಆ ಹೆಣ್ಣು ಮಗುಗೆ ನಾವು ಕೊಟ್ಟರೆ ಆ ಮಗು 1 ತಿಂಗಳು 6 ತಿಂಗಳ ಒಳಗಡೆ ಮದುವೆ ಆಗಿ ಹೋಗ್ತಾರೆ. ಅಷ್ಟು ಶುಭವಾದ ದೇವಸ್ಥಾನ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇಂದಿನ ಲೋಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಸೂಪರ್ ಆಗಿದ್ದೀನಿ. ಬೆಂಗಳೂರಿಂದ 200 ಕಿಲೋಮೀಟರ್, ಕನಕಪುರ, ಮಳವಳ್ಳಿ, ಯಳಂದೂರು, ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನಲ್ಲೇ ಇರುವಂತಹ ಒಂದು ಸುಪ್ರಸಿದ್ಧ ಇತಿಹಾಸ ಪ್ರಸಿದ್ಧ ದೇವಸ್ಥಾನಕ್ಕೆ ನಾನು ಹೋಗ್ತಾ ಇದ್ದೀನಿ. ನನ್ನ ಜೊತೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಈ ಮಕ್ಕಳಿಗೆ ಮದುವೆಗಳಾಗಲಿಲ್ಲ ಅನ್ನೋದೇ ಒಂದು ದೊಡ್ಡ ಚಿಂತೆ. ಹಾಗಾಗಿ ಈ ಚಿಂತೆಗೆಲ್ಲ ಪರಿಹಾರ ಬೇಕು ಅಂತಂದರೆ ಖಂಡಿತ ಈ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡಿ. ಖಂಡಿತ ಈ ಮದುವೆಗಳು ಅನ್ನೋದಕ್ಕೆ ಪರಿಹಾರ ಖಂಡಿತ ಸಿಗುತ್ತೆ. ಇನ್ನು ವೆದರ್ ಅಂತೂ ಸಿಕ್ಕಾಪಟ್ಟೆ ಚಿಲ್ಲಾಗಿದೆ, ಅಂದರೆ ಚಳಿ ಮಳೆ ಬೀಳ್ತಾ ಇರೋದು, ವಾತಾವರಣ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹಾಗೆ ಕಾವೇರಿ ನದಿಯಲ್ಲಿ ನೀರು ಕೂಡ ಹೆಚ್ಚಾಗಿ ಹರಿತಾ ಇದೆ. ಇನ್ನು ಈ ದೇವಸ್ಥಾನ ಕೊಳ್ಳೇಗಾಲ ಮೇನ್ ರೋಡಲ್ಲಿ ರೈಟಿಗೆ ಯಳಂದೂರು ಅಂತ ಬೋರ್ಡ್ ಇರುತ್ತೆ, ಅಲ್ಲಿ ರೈಟಿಗೆ ತೊಗೊಂಡ್ರೆ ಸೀದಾ ಈ ಯಳಂದೂರು ಸಿಟಿ ಒಳಗಡೆನೆ ಹೋಗುತ್ತೆ. ಇದು ಕೂಡ ನೀವು ನೋಡ್ತಾ ಇದ್ದೀರಾ, ಇದು ವೆಂಕಟೇಶ್ವರನ ದೇವಸ್ಥಾನ, ಹಳೆಯ ಕಾಲದ ದೇವಸ್ಥಾನ. ಅದನ್ನು ಇತ್ತೀಚಿನ ದಿನಗಳಲ್ಲಿ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಇನ್ನು ಇದರ ಆಪೋಸಿಟಲ್ಲೇ ಇರುವಂಥದ್ದು ಬಳೆ ಮಂಟಪ ಗೌರೀಶ್ವರ ದೇವಸ್ಥಾನ. ದೇವಸ್ಥಾನದ ಅಡ್ರೆಸ್ಸನ್ನು ಕಂಪ್ಲೀಟಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒಂದ್ಸಾರಿ ಯಾರಾದರೂ ಹೋಗೋರಿದ್ರೆ ಚೆಕ್ ಮಾಡಿಕೊಂಡು ಖಂಡಿತ ಹೋಗಿ. ಎಷ್ಟೋ ಜನ ಮಕ್ಕಳಿಗೆ ಈವಾಗ ಮದುವೆ ಆಗಿಲ್ಲ ಅನ್ನೋದೇ ಪೇರೆಂಟ್ಸ್ಗೆ ಒಂದು ದೊಡ್ಡ ಚಿಂತೆ. ಹಾಗಾಗಿ ಖಂಡಿತ ನೀವು ಈ ವಿಡಿಯೋ ನೋಡಿದ್ಮೇಲೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ. ಇದೇ ಗೌರೀಶ್ವರ ಪಾರ್ವತಮ್ಮನವರ ದೇವಸ್ಥಾನ. ಹಿಂದೆ ಯಳಂದೂರು ಅರಸರ ಮಗಳಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಮದುವೆ ತಯಾರಿ ಮಾಡ್ತಾ ಇರಬೇಕಾದ್ರೆ ಬಳೆ ತರೋದಕ್ಕೆ ಅಂತೇಳಿ ಹೋದವರು ಬಳೆ ತೊಗೊಂಡು ಬರುವಂಥದ್ದು ತಡ ಆಯಿತು. ಹಾಗಾಗಿ ರಾಜರಿಗೆ ಚಿಂತೆ ಆಗುತ್ತೆ, ಏನಪ್ಪ ಇವರು ಬಳೆ ತರೋದಕ್ಕೆ ಹೋದವರು ಬಂದೇ ಇಲ್ವಲ್ಲ, ಏನು ಮಾಡೋದು ಅಂತೇಳಿ ಚಿಂತೆಯಲ್ಲಿರಬೇಕಾದ್ರೆ ರಾತ್ರಿ ಕನಸಲ್ಲಿ ಈ ಗೌರೀಶ್ವರ ದೇವರು ಕನಸಲ್ಲಿ ಬಂದು, ನಾಳೆ ಬೆಳಗ್ಗೆ ನನ್ನ ಮಂಟಪ ಹತ್ರ ಬಂದು ನೋಡು, ನಿನ್ನ ಮಗಳಿಗೆ ಬಳೆ ಸಿಗುತ್ತೆ ಅಂತ ಹೇಳಿ ಕನಸಲ್ಲಿ ಬಂದು ಹೇಳಿದ್ರಂತೆ. ಕನಸಲ್ಲಿ ಬಂದ ಹಾಗೆ ಮಾರನೇ ದಿನ ಎದ್ದೋಗಿ ಮಂಟಪದ ಹತ್ರ ನೋಡಿದ್ರೆ ಚಿನ್ನದ ಬಳೆಗಳ ಗಂಟೆ ಸಿಕ್ತಂತೆ. ಆ ಬಳೆಗಳನ್ನ ತಗೊಂಬಂದು ಅರಸರ ಮಗಳಿಗೆ ಹಾಕಿ ಮದುವೆ ಮಾಡಿದ್ರಂತೆ. ಅಂದಿನಿಂದ ಇಂದಿನವರೆಗೂ ಈ ದೇವಸ್ಥಾನಕ್ಕೆ ಬಳೆ ಮಂಟಪ ಅನ್ನೋ ಹೆಸರು ಬಂದಿರುವಂಥದ್ದು. ಈಗಲೂ ಕೂಡ ಎಷ್ಟೋ ಜನ ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತಂದರೆ ಅವ್ರ ಕೈಯಿಂದನೇ ಈ ದೇವಸ್ಥಾನಕ್ಕೆ ಬಳೆಗಳನ್ನು ಹರಕೆಯಾಗಿ ಕಟ್ಟಿಸ್ತಾರೆ ಅಂತ ಹೇಳಿ ಇತಿಹಾಸ ಹೇಳುತ್ತೆ. ಇನ್ನು ಈ ದೇವಸ್ಥಾನದ ಇತಿಹಾಸವನ್ನು ಸಂಪೂರ್ಣ ಮಾಹಿತಿಯನ್ನು ಅಲ್ಲಿರುವಂತಹ ಸ್ವಾಮಿಗಳು ಹೇಳ್ತಾರೆ, ನೀವು ಕೂಡ ಕೇಳಿ. ಶ್ರೀ ಗೌರೀಶ್ವರ ಸ್ವಾಮಿ ಅಂತ 1550 ಇಸ್ವಿಲಿ ಇದು ಚೋಳರ ಕಾಲದಲ್ಲಾದಂಥ ದೇವಸ್ಥಾನ. ಇಲ್ಲಿ ಮುಂಭಾಗ ಬಂದರೆ ನೋಡಿ 209 ನ್ಯಾಷನಲ್ ಹೈವೇ ಇದೆ. ಇದು ಯಳಂದೂರಿನ ಮಧ್ಯಭಾಗದಲ್ಲಿ ಇದು ಬಳೆ ಮಂಟಪ ಅಂತ ಕೂಗ್ತಾ ಇದ್ದಾರೆ. ಆ್ಯಕ್ಚುಲಿ ಬಳೆ ಮಂಟಪ ಈಗ ಒಂದು 10-15 ವರ್ಷಗಳಿಂದ ಬಳೆ ಕಲ್ಲಲ್ಲಿ ಬ್ಲ್ಯಾಕ್ ಕಲರ್ ಕೆತ್ತಿದ್ರಿಂದ ಬಳೆ ಮಂಟಪ ಅಂತಾರೆ. ಆ್ಯಕ್ಚುಲಿ ಕರೆಕ್ಟಾಗಿ ಇದ್ರ ಹೆಸರು ದ್ವಾರ ಮಂಟಪ ಅಂತ. ಈ ದ್ವಾರ ಮಂಟಪದ ಒಳಗಡೆ ಬಂದರೆ ವಿನಾಯಕ ಇದೆ. ವಿನಾಯಕನ ದರ್ಶನ ಮಾಡ್ಕೊಂಡು ಸುತ್ತ ಈಗ ಮುಂಭಾಗಕ್ಕೆ ಬಂದರೆ ಗೌರೇಶ್ವರ, ಆ ಕಡೆ ಪಾರ್ವತಿ ಇದೆ ನೋಡಿ. ಈ ಬಳೆ ಮಂಟಪದಲ್ಲಿ 2 ಭಾಗ ಮಾಡಿದ್ದಾರೆ. ಏನು ಅಂದರೆ ವಿಷ್ಣು ಮತ್ತು ಶಿವ, ಅಂದರೆ ಭೇದ ಭಾವನೆ ಇಲ್ಲ. ವಿಷ್ಣುವಿನ ಸಂಪ್ರದಾಯನೂ ಮಾಡಿದ್ದಾರೆ, ಶಿವನ ಸಂಪ್ರದಾಯ ಇದೆ. ಎಡಗಡೆ ಎಲ್ಲ ವಿಷ್ಣುದು, ಬಲಭಾಗದಲ್ಲೆಲ್ಲ ಶಿವಂದು ನೋಡಿ. ಶಿವ ಈ ಕಡೆ ವೀರಭದ್ರ ಸ್ವಾಮಿ, ಗಣಪತಿ ಎಲ್ಲ, ಬಸವ ಎಲ್ಲ ಇದೆ. ಈ ಕಡೆ ಬಂದರೆ ನೋಡಿ ಎಡಗಡೆ ಚಾಮುಂಡೇಶ್ವರಿ ಇದೆ, ಈ ಕಡೆ ಕೃಷ್ಣ ಇದ್ದಾನೆ, ರುಕ್ಮಿಣಿ ಎಲ್ಲ ಕೂಡ ಎಡಭಾಗದಲ್ಲಿದೆ. ಬಲಭಾಗದಲ್ಲಿ ಶಿವನ ಸಂಪ್ರದಾಯ, ಎಡಭಾಗಕ್ಕೆ ವಿಷ್ಣು ಸಂಪ್ರದಾಯ. ಅದಾದ ನಂತರ ಯಳಂದೂರು ಮಧ್ಯಭಾಗಕ್ಕೆ ಬಂದರೆ ನೀವು ಇಲ್ಲಿ ಯಾವ ಥರ ಆಗಲಿ
ಮತ್ತು ನಂದಿ ಕಂಬ ಆಗಲಿಲ್ಲ. ಯಾಕೆಂದರೆ ಇಲ್ಲಿ ನವಗ್ರಹ ನಂದಿ ಕಂಬ ಇಲ್ಲ. ಈ ಚಿಕ್ಕ ದೇವಸ್ಥಾನ ಸೂರ್ಯನಾರಾಯಣ ಯಾಕೆ ಮಾಡಿದ್ದಾರೆ ಅಂದರೆ ಸೂರ್ಯನಾರಾಯಣ ದೇವನೇ ದೊಡ್ಡವನಲ್ವಾ, ಅದನ್ನು ಸೂರ್ಯನಾರಾಯಣ ಮಾಡಿದ್ದಾರೆ. ಇದರಲ್ಲಿ ವಿಶೇಷ ಏನು ಅಂದರೆ ಈ ಬಳೆ ದೇವಸ್ಥಾನ ಮೇಲ್ಭಾಗದಿಂದ ಶಿವರಾತ್ರಿ ಆದ ಮೇಲೆ 10 ದಿನಗಳು ಸೂರ್ಯನ ಕಿರಣ ಗೌರೇಶ್ವರ ಕೆಳಗಡೆ ಈಶ್ವರ ಇದ್ದಾನೆ, 7 ಮೆಟ್ಲು ಕೆಳಗಡೆ ಭಗವಂತ ಪಾತಾಳದಲ್ಲಿದ್ದಾನೆ. ಅಲ್ಲಿಗೆ ಸೂರ್ಯನ ಕಿರಣಗಳು ಆ ಶಿವನಿಗೆ ಹೋಗಿ 5 ನಿಮಿಷ ಬೀಳುತ್ತೆ. ಅತ್ಯುತ್ತಮವಾದ ಗೌರೇಶ್ವರ ಸ್ವಾಮಿ ದೇವಸ್ಥಾನ ಇದು. 1500 ಚೋಳರ ಕಾಲದಲ್ಲಾದಂಥ ದೇವಸ್ಥಾನ. ಈ ದೇವಸ್ಥಾನ ಆದ ನಂತರ ಹಿಂಭಾಗದಲ್ಲಿ 5 ಪಂಚಲಿಂಗಗಳಿದೆ. ಮಲ್ಲಿಕಾರ್ಜುನೇಶ್ವರ, ತಾರಕೇಶ್ವರ, ಚಿದಂಬರೇಶ್ವರ, ಅರುಣಾಚಲೇಶ್ವರ ಅಂದ್ಬಿಟ್ಟು. ಇದಾದ ನಂತರ ಪಕ್ಕದಲ್ಲಿ ಎಡಭಾಗದಲ್ಲಿ ಪಾರ್ವತಾಂಬೆ ಇದೆ. ಜಗತ್ತಲ್ಲೇ ಇಲ್ಲ, ಅಷ್ಟು ತುಂಬ ಪವರು. ಅದೇನು ಸ್ವಾಮಿ ಅಂತ ನೀವು ಕೇಳ್ಬೋದು. ನಮ್ಮ ಮನೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಶುಭ ಕಾರ್ಯಕ್ರಮಗಳಾಗಲಿ ಹೋದರೆ ಆ ತಾಯಿ ಹತ್ರ ಬಂದು 1 ನಿಮಿಷ 5 ನಿಮಿಷ ಧ್ಯಾನ ಮಾಡೋದ್ರೆ ಅದು 1 ತಿಂಗಳು 6 ತಿಂಗಳೊಳಗೆ ಶುಭ ಆಗುತ್ತೆ. ಬೇಕಾದ್ರೆ ನೀವು ಪರೀಕ್ಷಣೆ ಮಾಡಿ. ಸುಮಾರು ಜನ ಇಲ್ಲಿ ಬಂದು ಆ ಭಗವಂತನ ತಾಯಿದ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ನಮ್ಮ ಮನೇಲಿ ಹೆಣ್ಮಕ್ಳಿದ್ದು ಮದುವೆನೇ ಆಗಿರಲ್ಲ, ಹೊರ ಬಂದು ನೋಡು ನಿಂತೋದ್ರೆ ಆ ಮಗುಗೆ ಬಂದು ಆ ಮಗು 9 ಮೊಳ ಸೀರೆ ತಂದು ಆ ತಾಯಿಗೆ ಉಡಿಸಿ 1 ದಿನ ಅಭಿಷೇಕ ಮಾಡಿ ಆ ಹೆಣ್ಣು ಮಗುಗೆ ನಾವು ಕೊಟ್ಟರೆ ಆ ಮಗು 1 ತಿಂಗಳು 6 ತಿಂಗಳ ಒಳಗಡೆ ಮದುವೆ ಆಗಿ ಹೋಗ್ತಾಳೆ. ಅಷ್ಟು ಶುಭವಾದ ದೇವಸ್ಥಾನ ಯಳಂದೂರು ಮಧ್ಯಭಾಗದಲ್ಲಿ. ಮತ್ತು ನಂತರ ಈ ಜಿಲ್ಲೆಯಲ್ಲಿ ಪಗಡೆ ಮರ ಅಂತ ಎಲ್ಲೂ ಇಲ್ಲ. ಸುಮಾರು 500 ವರ್ಷಗಳಾಗಿದೆ. 2 ಮರ ಇದೆ, ಒಂದು ಗಂಡು ಮರ, ಒಂದು ಹೆಣ್ಣು ಮರ. ಇದರಲ್ಲಿ ಪಗಡೆ ಹೂ ಬಿಟ್ಟು ಕಾಯಿ ಬಿಡು, ಆಮೇಲೆ ಕೆಂಪು ಮೆಣಸಿಕಾಯಿ ಕಾಣುತ್ತೆ. ಅಷ್ಟು ಅದ್ಭುತವಾದ ಇದು ಪಗಡೆ ಮರ ಅಂತ ಹೇಳ್ಬೋದು. ತುಂಬ ಪ್ರಸಿದ್ಧಿಯಾದಂಥ ಯಳಂದೂರು ಇದು. ಹಿಂಭಾಗದಲ್ಲಿ ದಿವಾನ್ ಪೂರ್ಣಯ್ಯನವರ ಅರಮನೆ ಇದೆ. ಪುಣೆ ಅಂದರೆ ಮೈಸೂರಿಗೆ ಪರ್ಸನಲ್ ಸೆಕ್ರೆಟರಿ ಆಗಿದ್ದರು ದಿವಾನರು. ಅವ್ರಿಗೆ ಯಳಂದೂರನ್ನು ಮಹಾರಾಜರು ಕೊಡುಗೆ ಕೊಟ್ಟರು. ಯಳಂದೂರಲ್ಲಿ ಪ್ರತಿಯೊಂದು ಊರಿಗೂ ಒಂದೊಂದು ಕೆರೆ ಅಂತಿದೆ. ಅವರು ಎಷ್ಟು ಬುದ್ಧಿವಂತರು ನೋಡಿ. ದಿವಾನ್ ಪೂರ್ಣಯ್ಯನವರು ಇಂಜಿನಿಯರು. 33 ಒಂದೊಂದು ಕೆರೆ ಮಾಡಿದ್ದಾರೆ. ಮಳೆಗಾಲದಲ್ಲಿ ಶೇಖರಣೆ ಆಗಿ ಆ ಊರಿನ ಜನ ರೈತರು ಬೆಳೆ ಬೆಳೀಲಿ, ಯಾವುದೇ ಕೂಡ ದರಿದ್ರವಾಗಿ ಕೂಡಿರಬಾರ್ದು ಅಂತ ಇವತ್ತು ಕೂಡ ಯಳಂದೂರು ಹಸಿರುವಾಗಿ ಕೂಡಿದೆ. ಇಲ್ಲಿ ತುಂಬ ಅಭಿವೃದ್ಧಿಯಾಗಿದೆ ಅಂತ ನಾನು ಹೇಳಿ ಯಳಂದೂರಿನ ಜನತೆ ಪರವಾಗಿ ಯಳಂದೂರಿನ ಅರ್ಚಕರಾಗಿ ಈ ದೇವರಿಗೆ ಸೇವೆ ಮಾಡೋಕ್ಕೆ ಭಕ್ತಾದಿಗಳು ಬಂದು ಈ ದೇವ್ರ ದರ್ಶನ ಮಾಡ್ಬೋದು ಅಂತ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ನಾವು ಕೂಡ ಈ ದೇವಸ್ಥಾನಕ್ಕೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗಿ ವಾಪಸ್ ಬರಬೇಕಾದ್ರೆ ಆನ್ ದ ವೇ ಈ ಯಳಂದೂರಲ್ಲಿ ಈ ಗೌರೀಶ್ವರ ಪಾರ್ವತಮ್ಮ ದೇವಸ್ಥಾನ ಸಿಟಿ ಸೆಂಟ್ರಲ್ಲೇ ಇರುವಂಥದ್ದು. ಮೇನ್ ರೋಡಲ್ಲೇ ಸಿಗುತ್ತೆ, ಎಲ್ಲೂ ಹುಡುಕುವಂಥ ಅವಕಾಶನೇ ಇರೋದಿಲ್ಲ. ಹಾಗಾಗಿ ದೇವಸ್ಥಾನ ಅಂತೂ ತುಂಬ ವಿಶೇಷವಾಗಿದೆ. ಈ ಗರ್ಭಗುಡಿ ಏನಿಲ್ಲ ಅಂತಂದ್ರೂ 7 ಅಡಿ ಆಳದಲ್ಲಿರುವಂಥದ್ದು. ಈ ಥರ ದೇವಸ್ಥಾನ ಖಂಡಿತ ನಾನೆಲ್ಲೂ ಕೂಡ ನೋಡಲಿಲ್ಲ. ಈ ದೇವಸ್ಥಾನಕ್ಕೆ ನಾವು ಹೋಗಬೇಕು ಅಂತ ಹೋಗಿದ್ದಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಕಡೆಯಿಂದ ವಾಪಸ್ ಬರಬೇಕಾದ್ರೆ ದೇವಸ್ಥಾನ ಓಪನ್ ಇತ್ತು. ಹಾಗಾಗಿ ಈ ದೇವಸ್ಥಾನ ನೋಡ್ಕೊಂಡು ಬರೋಣ ಯಾವ ಥರ ಇದೆ ಅಂತ ಹೇಳಿ ಹೋಗಿ ನೋಡಿದ ತಕ್ಷಣ ನಿಜವಾಗ್ಲೂ ಈ ಥರ ದೇವಸ್ಥಾನ ನಿಜವಾಗ್ಲೂ ನಾನು ಎಲ್ಲೂ ನೋಡಲಿಲ್ಲ. ನಮಗಿದ್ದಂಥ ಆ ಟೈಮಲ್ಲಿ ಕಷ್ಟ ಖಂಡಿತ ಯಾವುದೋ ಭಗವಂತ ನಿವಾರಿಸಿದ್ರೆ ಸಾಕಪ್ಪ ಅನ್ನೋ ಥರ ಇತ್ತು. ಖಂಡಿತ ನಮಗೂ ಕೂಡ 6 ತಿಂಗಳಿಂದ 1 ವರ್ಷದೊಳಗಡೆ ನಾವು ಅಂದ್ಕೊಂಡಿದ್ದಂತಹ ಕೆಲಸಗಳು ಖಂಡಿತ ಆಗಿದೆ. ನೀವು ಕೂಡ ಯಾರಾದರೂ ನಿಮ್ಮ ಕಷ್ಟ ಪರಿಹಾರಕ್ಕಾಗಿರ್ಬೋದು, ಮಕ್ಕಳಿಗೆ ಮದುವೆ ಆಗಿರೋದಕ್ಕಾಗಿರ್ಬೋದು, ಖಂಡಿತ ಈ ದೇವಸ್ಥಾನಕ್ಕೆ ಒಂದ್ಸಾರಿ ಭೇಟಿ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ನೋಡೋಂಥವ್ರಿಗೆ ತುಂಬ ಧನ್ಯವಾದಗಳು. ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗಳ ಕೆಳಗಡೆ ಹೈಪ್ಸ್ ಅಂತ ಇರುತ್ತೆ, ಅದನ್ನು ಕೂಡ ಫಾಲೋ ಮಾಡಿ. ಖಂಡಿತ ವಿಡಿಯೋ ನೋಡಿದ ಮೇಲೆ ಈ ದೇವಸ್ಥಾನಕ್ಕೆ ನೀವು ಕೂಡ ಒಂದ್ಸಾರಿ ಹೋಗಿ ಬನ್ನಿ. ನೀವು ಕೂಡ ಬಳೆಯನ್ನು ಹರಕೆ ಕಟ್ಟು ಬನ್ನಿ. ಮಕ್ಕಳಿಗೆ ಮದುವೆ ಆಗಿಲ್ಲ ಅಂದರೆ ಖಂಡಿತ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ ಬಾಯ್.